ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ರಾಜಾ ಹುಲಿ ಎಂಟ್ರಿ. ಬಿಎಸ್ ಯಡಿಯೂರಪ್ಪಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಈಗ ಉಪಚುನಾವಣೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಈಗ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪನವರಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಈಗ ಈ ಚುನಾವಣೆ, ಉಪಚುನಾವಣೆ. ಲಿಂಗಾಯತ ಹೊರತಾದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ದೊಡ್ಡ ಸವಾಲಿದೆ ಈಗ. ಹಿಂದುಳಿದ ವರ್ಗದ ಅಭ್ಯರ್ಥಿಯ ಗೆಲುವಿಗೋಸ್ಕರ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಶಾಮನೂರು ಜೊತೆ ಬಿಎಸ್ವೈ ಹೊಂದಾಣಿಕೆಯ ಆರೋಪ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ದೂರು. ಈ ಮಧ್ಯೆ ಎಸ್ಟಿ ವರ್ಗಕ್ಕೆ ಟಿಕೆಟ್ ನೀಡಿರುವಂತಹ ಹೈಕಮಾಂಡ್. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಒತ್ತಾಸೆಯಂತೆ ಟಿಕೆಟ್. ಮಾಜಿ ಸಿಎಂ ಬಿಎಸ್ವೈಗೆ ಶ್ರೀನಿವಾಸ್ ಗೆಲ್ಲಿಸುವಂತಹ ಸವಾಲಿದೆ. ಅಭ್ಯರ್ಥಿ ಲಿಂಗಾಯತ ಸಮುದಾಯದವರು ಅಲ್ಲದಿದ್ರೂ ಕೂಡ ತಮ್ಮ ಪ್ರಾಬಲ್ಯದ ಮೂಲಕ ಬಿಜೆಪಿಗೆ ಮತ ಹಾಕಿಸುವಂತಹ ಸವಾಲು ಈಗ ಯಡಿಯೂರಪ್ಪನವರಿಗಿದೆ. ಲಿಂಗಾಯತ ಶಕ್ತಿಯ ಮೂಲಕ ಮತ ಹಾಕಿಸುವಂತಹ ಟಾಸ್ಕ್ ಮಾಡಿಸ್ತಾರಾ ಬಿಎಸ್ವೈ? ಇನ್ನು ಬಿವೈವಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ದಾವಣಗೆರೆಯ ಕ್ಷೇತ್ರ. ಲಿಂಗಾಯತ ನಾಯಕತ್ವ ಬಿವೈಗೆ ರಾಜಕೀಯ ಭವಿಷ್ಯದ ಪ್ರಶ್ನೆಯಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲಿಸಲು ಟೊಂಕು ಕಟ್ಟಿ ನಿಂತಿದ್ದಾರೆ ಬಿಎಸ್ವೈ. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಪ್ಲಾನ್ ಮಾಡಲಾಗ್ತಿದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪನವರಿಗೆ ಈಗ ಪ್ರತಿಷ್ಠೆಯಾಗಿದೆ ಉಪಚುನಾವಣೆ. ಲಿಂಗಾಯತ ಅಭ್ಯರ್ಥಿ ಅಲ್ಲ, ಆದ್ರೂ ಕೂಡ ಲಿಂಗಾಯತ ಹೊರತಾದ ಅಭ್ಯರ್ಥಿಯನ್ನು ಕೂಡ ನಾವು ಗೆಲ್ಲಿಸ್ತೇವೆ, ನಾನು ಇದಕ್ಕೆ ನಿಂತಿದ್ದೇನೆ ಟೊಂಕಗಟ್ಟಿ ಅಂತ ಬಿಎಸ್ ಯಡಿಯೂರಪ್ಪನವರಿಗೆ ತೋರಿಸಿಕೊಡಬೇಕಿದೆ. ಹಿಂದುಳಿದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ಅನಿವಾರ್ಯತೆ ದಾವಣಗೆರೆಯಲ್ಲಿದೆ. ಹಾಗಾಗಿ ಬಿಎಸ್ ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ದೂರು ನೀಡಿದ್ರು. ಲಿಂಗಾಯತ ಅಭ್ಯರ್ಥಿಗಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ. ಆದ್ರೆ ಈ ಮಧ್ಯೆ ಈಗೇನು ಹೈಕಮಾಂಡ್ ಎಸ್ಟಿ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ, ಈ ಒಂದು ಟಿಕೆಟ್ ಅನ್ನ ಗೆಲ್ಲಿಸಿಕೊಂಡು ಉಳಿಸಿ ಕಾಪಾಡಿಕೊಳ್ಳುವಂತಹ ಅನಿವಾರ್ಯತೆ ಈಗ ಬಿಜೆಪಿಗಿದೆ. ಹಾಗಾಗಿ ರಾಜಾ ಹುಲಿ ಈಗ ಎಂಟ್ರಿ ಕೊಟ್ಟಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರವು ಒಂದು ದೊಡ್ಡ ಸವಾಲು. ಹಾಗಾಗಿ ಲಿಂಗಾಯತರನ್ನ ಹೋಲಿಸಿಕೊಂಡು ಲಿಂಗಾಯತ ಮತಗಳನ್ನ ಸೆಳೆದು ಚುನಾವಣೆಯಲ್ಲಿ ಮತಗಳನ್ನ ಹಾಕಿಸುವಂತಹ ಟಾಸ್ಕ್ ಈಗ ಬಿಎಸ್ ಯಡಿಯೂರಪ್ಪನವರ ಮುಂದಿದೆ. ಲಿಂಗಾಯತ ನಾಯಕತ್ವ ಬಿವೈಗೆ ರಾಜಕೀಯ ಭವಿಷ್ಯದ ಪ್ರಶ್ನೆ. ಇನ್ನು ವಿಜಯೇಂದ್ರ ಕೂಡ ಟೊಂಕಗಟ್ಟಿ ನಿಂತಿದ್ದಾರೆ. ಶತಾಯಗತಾಯ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಪ್ಲಾನ್ ಮಾಡಿದೆ. ಹಾಗಾಗಿ ಅಲ್ಲೇ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪನವರಿಗೆ ಈಗ ಇದು ಪ್ರತಿಷ್ಠೆಯ ವಿಚಾರ. ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ನಾವು ಒಟ್ಟಾಗಿ ಸಪೋರ್ಟ್ ಮಾಡಿ ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂಥದ್ದು. ಹಾಗಾಗಿ ಬಿಎಸ್ವೈ ಈಗ ಈ ಉಪಚುನಾವಣೆಯಲ್ಲಿ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶಾಮನೂರ್ ಜೊತೆಗೆ ಬಿಎಸ್ವೈ ಹೊಂದಾಣಿಕೆ ಇತ್ತು ಅನ್ನುವಂತಹ ಆರೋಪ ಇತ್ತು. ಆದ್ರೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಈ ದೂರನ್ನ ರೆಬೆಲ್ಸ್ ನೀಡಿದ್ರು. ಈ ಮಧ್ಯೆ ಎಸ್ಟಿ ವರ್ಗಕ್ಕೆ ಹೈಕಮಾಂಡ್ ಟಿಕೆಟ್ ನೀಡಿರುವಂತಹ ಈ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದು ಸವಾಲಿನ ವಿಷಯವೇ ಆಗಿದೆ. ಮಾಜಿ ಸಿಎಂ ಬಿಎಸ್ವೈಗೆ ಈಗ ಶ್ರೀನಿವಾಸ್ ದಾಸಕರಿಯಪ್ಪನವರನ್ನ ಗೆಲ್ಲಿಸುವಂತ ಸವಾಲಿದೆ. ಅಭ್ಯರ್ಥಿ ಲಿಂಗಾಯತ ಸಮುದಾಯದವರಲ್ಲಿದ್ರೂ ಕೂಡ ತಮ್ಮ ಪ್ರಾಬಲ್ಯ ಏನು, ಲಿಂಗಾಯತ ಮತಗಳನ್ನ ಹಾಕಿಸಬಹುದು ಮತ್ತು ಲಿಂಗಾಯತ ಶಕ್ತಿ ಪ್ರದರ್ಶನ ಮೂಲಕ ಮತ ಹಾಕಿಸುವಂತ ಟಾಸ್ಕ್ ಈಗ ಬಿಎಸ್ ಯಡಿಯೂರಪ್ಪನವರ ಮುಂದಿದೆ. ಮತ್ತು ಇದು ಬಿವೈ ವಿಜಯೇಂದ್ರಗೆ ಕೂಡ ಇದು ಪ್ರತಿಷ್ಠೆಯಾಗಿದೆ. ದಾವಣಗೆರೆಯ ಕ್ಷೇತ್ರ ಲಿಂಗಾಯತ ನಾಯಕತ್ವ ಮತ್ತು ಈ ಎಸ್ಟಿ ವರ್ಗಕ್ಕೆ ಏನು ಟಿಕೆಟ್ ನೀಡಿದ್ದಾರೆ, ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಟಿಕೆಟ್ ನೀಡಿರುವುದಕ್ಕೋಸ್ಕರ ಸಾಕಷ್ಟು ಮತಗಳು ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆಂದ್ರೆ ಬಿಎಸ್ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದಷ್ಟು ಲಿಂಗಾಯತ ಮತಗಳನ್ನ ಸೆಳೆಯೋಕೆ ಪ್ಲಾನ್ ಇದು. ಇನ್ನು ವಿರೋಧ ಪಕ್ಷದಲ್ಲಿಯೂ ಕೂಡ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಹುಸಿಯಾಗಿರೋದ್ರಿಂದ ಇಲ್ಲಿ ಬಿಜೆಪಿಯಿಂದ ಎಸ್ಟಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳನ್ನು ಸೆಳಿಬಹುದು ಅನ್ನುವಂಥದ್ದು ಮತ್ತೊಂದು ಲೆಕ್ಕಾಚಾರ. ಹಾಗಾಗಿ ಒಟ್ಟಾರೆ ಒಂದಷ್ಟು ಮತಗಳು ಬಿಎಸ್ ಯಡಿಯೂರಪ್ಪನವರ ಮುಖಾಂತರ ಲಿಂಗಾಯತ ಶಕ್ತಿಯ ಪ್ರಾಬಲ್ಯದ ಮುಖಾಂತರ ಬಿಜೆಪಿಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ವರಿಷ್ಠರು.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.